ಇವತ್ತು 1 ವರ್ಷದಿಂದ ರೂಮಲ್ಲೇ ಇದ್ದಿದ್ದ ಫ್ರಿಡ್ಜ್ನ ಹಾಲಿಗೆ ಶಿಫ್ಟ್ ಮಾಡಿಕೊಂಡು. ಹಾಯ್ ಹಲೋ, ಇದು ಬುಧವಾರದ ವಿಡಿಯೋ. ಇವತ್ತು ತಿಂಡಿಗೆ ಅಂತ ಮೆಂತ್ಯ ಬಾತ್ ಮಾಡ್ಕೋತಾ ಇದ್ದೆ. ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ, 1 ಟೊಮೆಟೊ ಹಣ್ಣು, 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಚಕ್ಕೆ, 3 ಲವಂಗ, 1 ಹಿಡಿಯಷ್ಟು ಕಾಯಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸಲು, 1 ಇಂಚಷ್ಟು ಶುಂಠಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮತ್ತು ಒಂದು ಕಡೆ ಒಗ್ಗರಣೆಗೆ ಅಂತ 1 ಮೀಡಿಯಮ್ ಸೈಜ್ ಟೊಮೊಟೊ, 1 ಈರುಳ್ಳಿ, ಸ್ವಲ್ಪ ಮೆಂತ್ಯ ಸೊಪ್ಪು ಇಷ್ಟನ್ನು ಕೂಡ ಹಚ್ಕೊಂಡು ಫೈನಲಾಗಿ ಒಗ್ಗರಣೆ ಕೂಡ ಇಟ್ಕೊಂಡೆ. ಸೊ ಇದನ್ನು ಕೂಡ ರೆಡಿ ಮಾಡಿಕೊಂಡು ಒಂದು ಕಡೆ ನನ್ನ ಮಗನ ಸ್ಕೂಲಿಗೆ ಕೂಡ ರೆಡಿ ಮಾಡಿಕೊಂಡೆ. ಮತ್ತು ಅವನು ದೇವ್ರ ಮನೇಲಿ ಪ್ರೇಯರ್ ಮುಗಿಸೋಷ್ಟು ಬರೋ ಅಷ್ಟೊತ್ತಿಗೆ ಅವ್ನ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿದೆ. ಮತ್ತು ಅವನಿಗೆ ತಿಂಡಿ ತಿನ್ನಿಸೋದಕ್ಕೆ ಅಂತ ಒಂದು ಪ್ಲೇಟ್ಗೆ ಅವನಿಗೆ ತಿಂಡಿ ಕೂಡ ಹಾಕ್ಕೊಂಡು ತಿನ್ನಿಸಿ, ಇವತ್ತು ಹಸ್ಬೆಂಡ್ ಅವನ್ನ ಸ್ಕೂಲಿಗೆ ಬಿಟ್ಟು ಬರೋದಕ್ಕಿರಲಿಲ್ಲ, ಹಾಗಾಗಿ ನಾನೇ ಬಿಟ್ಟು ಬರೋಣ ಅಂತ ಹೊರಟೆ. ಅವನಂತೂ ಒಂದು ಕಡೆ ಎಲ್ರಿಗೂ ಬಾಯ್ ಮಾಡಿಬಿಟ್ಟು ಹೋಗ್ತಾನೆ. ಸೊ ಅವ್ನ ಸ್ಕೂಲ್ ಹತ್ರ ಹೋಗಿ ಅವನು ಕೂಡ ಕಳಿಸ್ಕೊಟ್ಟೆ. ಮನೆಗೆ ಬರೋ ಅಷ್ಟರೊಳಗೆ ಅಮ್ಮ ರೂಮಲ್ಲಿರೋ ಫ್ರಿಡ್ಜ್ನ ಹಾಲಿಗೆ ಇಟ್ಕೊಳ್ಳೋಣ ಅಂದರು. ನಾವು ರೂಮಲ್ಲಿ 1 ವರ್ಷದಿಂದ ಒಂದು ಎಕ್ಸ್ಟ್ರಾ ಫ್ರಿಡ್ಜ್ ಇರೋದನ್ನ ರೂಮಲ್ಲೇ ಇಟ್ಬಿಟ್ಟಿದ್ವು. ಅದನ್ನು ಹಾಲೆಲ್ಲ ಕ್ಲೀನ್ ಮಾಡಿಕೊಂಡು ಹಾಲಿಗೆ ಶಿಫ್ಟ್ ಮಾಡಿಕೊಂಡ್ವು. ಆ ಫ್ರಿಡ್ಜ್ನ ಕೂಡ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟರೊಳಗೆ ಹಸ್ಬೆಂಡ್ ಹೋಗಿ ಚಿಕನ್ ತೊಗೊಬಂದರು. ಚಿಕನೆಲ್ಲ ಕ್ಲೀನ್ ಮಾಡಿಕೊಂಡು ಚಿಕನ್ ಫ್ರೈ ಮತ್ತು ಚಪಾತಿ ಮಾಡ್ಕೊಳ್ಳೋಣ ಅಂದ್ಕೊಂಡ್ವು. ಚಿಕನ್ ಫ್ರೈ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಒಂದು 10 ಹಸಿಮೆಣಸಿನ್ಕಾಯಿ, 1 ಹಿಡಿಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ತುರಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಪುದೀನ, 1 ಟೊಮೆಟೊ ಹಣ್ಣು ಇಷ್ಟನ್ನು ಕೂಡ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡಿಕೊಂಡ್ವು. ಸೊ ಗ್ರೈಂಡ್ ಮಾಡಿಕೊಂಡು ಚಿಕನ್ ಒಗ್ಗರಣೆ ಕೂಡ ಇಟ್ಕೊಂಡ್ವು. ಚಿಕನ್ನ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ 1 ಮೀಡಿಯಮ್ ಸೈಜ್ ಈರುಳ್ಳಿ ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನ ಹಚ್ಚಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮಮ್ಮ ಮಾಡೋ ರೆಸಿಪಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಒಂದ್ಸರಿ ಕೂಡ ಟ್ರೈ ಮಾಡಿ. ಹಾಗೆ ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನೆಕ್ಸ್ಟು ಚಿಕನ್ನ ಕೂಡ ಆ್ಯಡ್ ಮಾಡ್ಕೊಬೇಕು. ಚಿಕನ್ನ ಆ್ಯಡ್ ಮಾಡಿಕೊಂಡು ಒಗ್ಗರಣೆಲಿ ಮಗ್ಗಿಸ್ಕೊಂಡು ಈ ಟೈಮಲ್ಲಿ ಚಿಕನ್ಗೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿಕೊಂಡು ಚಿಕನ್ನ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಅಂತ ಬಿಡಬೇಕು. ಸೊ ಅದು ಸ್ವಲ್ಪ ಹೊತ್ತು ಬೆಂದಿದೆ ಅಂತ ಗೊತ್ತಾದಾಗ ಅದನ್ನು ತಿರುಗಿಸ್ಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೋಡಿ ಹಾಕ್ಕೊಬೇಕು. ಜಾಸ್ತಿ ನೀರಾಗಿ ಇದು ತೆಳ್ಳಗಾದರೆ ಅಷ್ಟು ಚೆನ್ನಾಗಿರಲ್ಲ. ಸ್ವಲ್ಪ ಗ್ರೇವಿ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಬೇಕು. ಈ ಅಡುಗೆ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿಕೊಂಡು ನನ್ನ ಮಗನ ನಿಭಾಯಿಸೋ ಅಷ್ಟೊತ್ತಿಗೆ ಸಾಕಾಗೋಗಿರುತ್ತೆ. ನಾವು ಒಂಥರ ಮಾಡ್ತಿದ್ರೆ ಅವನೊಂಥರ ಫಜೀತಿ ಮಾಡ್ತಾ ಇರ್ತಾನೆ. ವಾಕರ್ಗೆ ಹಾಕ್ಬಿಟ್ರೆ ಕೆಳಗಿರೋದನ್ನೆಲ್ಲ ಎಳೆದು ಹಾಕ್ತಾ ಇರ್ತಾನೆ. ಅವನ್ನ ಕೂಡ ನೋಡಿಕೊಂಡು ಅಷ್ಟೊತ್ತಿಗೆ ಫ್ರೈ ಕೂಡ ರೆಡಿ ಆಯಿತು. ಅಷ್ಟರೊಳಗೆ ನಾನು ಸ್ವಲ್ಪ ಚಿಕನ್ ಪೆಪ್ಪರ್ ಡ್ರೈ ಕೂಡ ಮಾಡ್ಕೊಂಡಿದ್ದೆ. ಇದರ ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಚಿಕನ್ ಫ್ರೈಗೆ ಕಾಂಬಿನೇಷನ್ ಆಗಿ ಚಪಾತಿ ಕೂಡ ರೆಡಿ ಮಾಡಿಕೊಂಡು ಒಂದು ಕಡೆ ನಾನು ಚಪಾತಿ ಅರ್ಧ ಸುಟ್ಕೊತಿದ್ರೆ ಇನ್ನೊಂದು ಕಡೆ ಅಮ್ಮ ಖುಷಿನ ಆಟಾಡಿಸ್ಕೊಂಡು ಅನ್ನ ತಿನ್ನಿಸ್ತಾಯಿದ್ರು. ಸೊ ಚಪಾತಿ ಅರ್ಧಿದ್ದು ಕೂಡ ಮುಗೀತು. ಎಲ್ರಿಗೂ ಊಟ ಹಾಕ್ಕೊಡೋಕೆ ಸ್ಟಾರ್ಟ್ ಮಾಡಿದ್ವು. ಸೊ ಚಪಾತಿ, ಚಿಕನ್ ಫ್ರೈ, ಪೆಪ್ಪರ್ ಡ್ರೈ ಎಲ್ಲ ಹಾಕಿ ಊಟ ಕೂಡ ಇಟ್ಕೊಟ್ವು. ಎಲ್ರದ್ದು ಊಟ ಮುಗಿದ್ಮೇಲೆ ನಾನು ಅಮ್ಮ ಕೂಡ ಊಟ ಇಟ್ಕೊಂಡ್ವು. ಲಾಸ್ಟಲ್ಲಿ ಅಮ್ಮ ನಾನು ಯಾವಾಗಲೂ ಜೊತೆಲೇ ಊಟ ಮುಗಿಸ್ಕೊಳ್ಳೋದು. ಊಟ ಕೂಡ ಮುಗಿಸ್ಕೊಂಡು ಕಿಚನ್ನೆಲ್ಲ ಒಂದು ಟ್ರಿಪ್ ನೀಟಾಗಿ ಕ್ಲೀನ್ ಮಾಡಿ ಮುಗಿಸಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಒಂದು ಫಾಲೋ ಮಾಡಿಕೊಂಡು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.